ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸುನಿತಾ ವಿಲಿಯಮ್ಸ್ ಭೂಮಿಗೆ ಬಂದಿಳಿದ ನಂತರ ರಕ್ಷಣಾ ಕಾರ್ಯಾಚರಣೆಯ ನಡುವೆ ನೆನಪಾದಳು ಕಲ್ಪನಾ ಚಾವ್ಲಾ. ಇವತ್ತಿಗೆ ಆಕೆಗೆ 60 ವರ್ಷ. ಹೌದು, ಸುನಿತಾ ವಿಲಿಯಮ್ಸ್ ಅವರನ್ನು ಸ್ಪೇಸ್ನಿಂದ ರಕ್ಷಣಾ ಕಾರ್ಯಾಚರಣೆ ನಿಟ್ಟಿನಲ್ಲಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ. ಆದರೆ ಇದರ ನಡುವೆಯೇ ನೆನಪಾಗಿದ್ದು ಕಲ್ಪನಾ ಚಾವ್ಲಾ. ಮಾರ್ಚ್ 17ರಂದು ಅವರ ಜನ್ಮದಿನ. ಬದುಕಿದ್ದಿದ್ರೆ 60 ವರ್ಷ ವಸಂತಕ್ಕೆ ಕಾಲಿಡ್ತಾ ಇದ್ರು ಇದೇ ಕಲ್ಪನಾ ಚಾವ್ಲಾ. ಈ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋವನ್ನು ನಾವು ಕಲ್ಪನಾ ಚಾವ್ಲಾ ಮತ್ತು ಸುನಿತಾ ವಿಲಿಯಮ್ಸ್ಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. 2003ರ ಸ್ಪೇಸ್ ಶಟಲ್ನಲ್ಲಿ ಏನಾಯಿತು, ಬಾಹ್ಯಾಕಾಶದಲ್ಲೇ ಸುಟ್ಟು ಬೂದಿಯಾದ ಅವರ ಕಟ್ಟಕಡೆಯ ದಿನಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಿಮಗೇನನ್ಸುತ್ತೆ ಕಲ್ಪನಾ ಚಾವ್ಲಾ ಮತ್ತು ಸುನಿತಾ ವಿಲಿಯಮ್ಸ್ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಅಮೆರಿಕ ಕಲ್ಪನಾ ಚಾವ್ಲಾ ಅವರನ್ನು ಮೋಸದಿಂದ ಕೊಂದು ಹಾಕ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಕೊಡ್ತೀವಿ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಕೇವಲ 8 ದಿನಗಳಿಗಾಗಿ ಬಾಹ್ಯಾಕಾಶದಲ್ಲಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದ್ದ ಭಾರತ ಮೂಲದ ಸುನಿತಾ ವಿಲಿಯಮ್ಸ್ ತಮ್ಮ ಜೊತೆಗಿನ ಬುಚ್ ವಿಲ್ಮೋರ್ ಅವರ ಜೊತೆಗೆ ಅವರು ಸಾಗಿದ್ದ ಬೋಯಿಂಗ್ ಆಕಾಶಕಾಯದ ತಾಂತ್ರಿಕ ದೋಷಗಳಿಂದಾಗಿ 9 ತಿಂಗಳು ಅಲ್ಲೇ ಉಳಿದುಕೊಳ್ಳುವಂತಾಗಿದೆ. ಸುನಿತಾ ವಿಲಿಯಮ್ಸ್ ಅವರನ್ನು ಭೂಮಿಗೆ ಕರೆತರುವ ಪ್ರಯತ್ನಕ್ಕೆ ಚಾಲನೆ ನೀಡಲಾಗಿತ್ತು. ಇದೆಲ್ಲದರ ನಡುವೆ ನೆನಪಾಗಿದ್ದು ಕಲ್ಪನಾ ಚಾವ್ಲಾ. ಅದಕ್ಕೊಂದು ಕಾರಣವೂ ಕೂಡ ಇದೆ. ಇಂದು ಕಲ್ಪನಾ ಚಾವ್ಲಾ ಬದುಕಿದ್ರೆ 60 ವಸಂತಕ್ಕೆ ಕಾಲಿಡ್ತಾಗಿದ್ರು. ಆದರೆ ವಿಧಿ ಅದಕ್ಕೆ ಅವಕಾಶವೇ ಕೊಡಲಿಲ್ಲ. 2003 ಅವರ ಬಾಹ್ಯಾಕಾಶಕ್ಕೆ ಹೋಗಿ ಪುನಃ ಭೂಮಿಗೆ ಹಿಂತಿರುಗುವಾಗ ಫೆಬ್ರವರಿ 1ರಂದು ಅವರು ವಾಪಸ್ ಬರ್ತಾಗಿದ್ದ ಸ್ಪೇಸ್ ಶಟಲ್ ಕೊಲಂಬಿಯಾ ಆಕಸ್ಮಿಕವಾಗಿ ಸ್ಫೋಟಗೊಂಡು ಅವರು ಬಾಹ್ಯಾಕಾಶದಲ್ಲೇ ಸುಟ್ಟು ಬೂದಿಯಾದರು. ಅವರೊಂದಿಗೆ ಇನ್ನೂ 6 ಮಂದಿ ವಿಜ್ಞಾನಿಗಳು ಅಂತರಿಕ್ಷದಲ್ಲಿ ಸಮಾಧಿಯಾದರು. ಹಾಗಾದರೆ ಅಂದು ಆಗಿದ್ದಾದರೂ ಏನು? ಹೌದು, ಆಕಾಶಕಾಯ ಹೆಸರು STS-107. ಆ ಆಕಾಶಕಾಯದಲ್ಲಿದ್ದವರು ಚಾವ್ಲಾ, ಇಲಾನ್ ರಮೋನ್, ಲಾರೆಲ್ ಕ್ಲಾರ್ಕ್, ಹಿಕ್ ಹಸ್ಬೆಂಡ್. ಅವರಿದ್ದ ಆಕಾಶಕಾಯಕ್ಕೆ ಫ್ಲೈಟ್ ಇಂಜಿನಿಯರ್ ಆಕೆಯೇ ಆಗಿದ್ರು. 2003 ಜನವರಿ 16ರಂದು ಈ ತಂಡ ಬಾಹ್ಯಾಕಾಶಕ್ಕೆ ತೆರಳಿತ್ತು. ಅಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿದ ಬಳಿಕ ಫೆಬ್ರವರಿ 1ರಂದು ಅವರಿದ್ದ ಆಕಾಶಕಾಯದಲ್ಲಿ ಅವರೆಲ್ಲರೂ ಭೂಮಿಯ ಕಡೆಗೆ ಪ್ರಯಾಣ ಬೆಳೆಸಿದ್ರು. ಆದರೆ ಫೆಬ್ರವರಿ 1 ಬೆಳಗ್ಗೆ 8:44ರ ಸುಮಾರಿಗೆ ಅವರಿದ್ದ ಆಕಾಶಕಾಯದ 4 ಸೆನ್ಸಾರ್ಗಳು ನಿಷ್ಕ್ರಿಯವಾಗಿದ್ವು. ಅದರಿಂದ ಅವರ ಆಕಾಶಕಾಯದ ವಿಂಗ್ಗಳು ಕೆಲಸ ಮಾಡೋದನ್ನ ನಿಲ್ಲಿಸಿಬಿಡುತ್ತವೆ. ಇದರಿಂದ ಟೆಕ್ಸಾಸ್ ಮೇಲಿನ ಆಕಾಶದಲ್ಲಿ ಅವರಿದ್ದ STS-107 ಆಕಾಶಕಾಯ ನಾಸಾದ ರೇಂಜ್ನಿಂದ ಆಚೆಗೆ ಸರಿಯಿತು. ಮತ್ತೆ ಅದನ್ನು ಭೂಮಿಯ ಕಕ್ಷೆಗೆ ಎಂಟ್ರಿ ಮಾಡಿಸಲು ಪ್ರಯತ್ನ ನಡೆಸಲಾಯಿತು. ಆದರೆ ಅಷ್ಟರಲ್ಲಿ ಭೂಮಿಯಲ್ಲಿನ ಗಾಳಿಯ ಕಣಗಳ ಘರ್ಷಣೆಯಿಂದ ಆಕಾಶಕಾಯಕ್ಕೆ ಬೆಂಕಿ ಹೊತ್ಕೊಳ್ತು. ಕಡೆಗೆ ಅದು ಸ್ಫೋಟವಾಯಿತು. ಹಾಗಾದರೆ ಆಕಾಶಕಾಯ ಸ್ಫೋಟಕ್ಕೆ ಕಾರಣವಾದರೂ ಏನು ಅಂತ ನೋಡೋದಾದರೆ, ಇಷ್ಟೆಲ್ಲದಕ್ಕೂ ಕಾರಣ ಮತ್ತೆ ಭೂಮಿಯತ್ತ ಬರುವಾಗ ಆಕಾಶಕಾಯ ಲಾಂಚ್ ಆಗ್ತಾ ಇದ್ದಂತೆ ಆಕಾಶಕಾಯದೊಳಗಿದ್ದ ಇನ್ಸುಲೇಟಿಂಗ್ ಫ್ಯೂಮ್ನ ಚೂರೊಂದು ಎಗರಿ ಹೋಗಿ ಆಕಾಶಕಾಯದ ವಿಂಗ್ಗೆ ತಾಕಿಕೊಂಡು ಹೋಗಿ ಅದರ ಮೇಲೆ ಸ್ಕ್ರ್ಯಾಚ್ ಬಿದ್ದಿದ್ದು. ಈ ಒಂದು ಸಣ್ಣ ಸ್ಕ್ರ್ಯಾಚ್ ಆ ಆಕಾಶಕಾಯ ಅತ್ಯಂತ ವೇಗವಾಗಿ ಭೂಮಿಯತ್ತ ಬರುವಾಗ ಅಗಲವಾದ ಸಣ್ಣ ಬಿರುಕು ಉಂಟಾಗತ್ತೆ. ಅದೇ ಭೂಮಿಯ ವಾತಾವರಣಕ್ಕೆ ಆಗಮಿಸಿದ ಕೂಡಲೇ ವಾಯುವಿನ ಕಣಗಳು ಘರ್ಷಣೆಗೆ ತಾಗಿ ಬಿರುಕು ದೊಡ್ಡದಾಗಿ ಅದು ಸೆನ್ಸಾರ್ಗಳ ಫೇಲ್ಯೂರ್ಗೆ ಕಾರಣವಾಗಿ ವಿಂಗ್ ಒಂದಕ್ಕೆ ಬೆಂಕಿ ಹೊತ್ತಿಕೊಂಡು ಕಡೆಗೆ ಸ್ಫೋಟವಾಯಿತು ಅಂತ ಕಾರಣವನ್ನ ನಾಸಾ ಕೊಟ್ಟಿದೆ. ಆದರೆ ಕಲ್ಪನಾ ಚಾವ್ಲಾ ನಕ್ಷತ್ರಗಳನ್ನು ಮೀರಿ ಕನಸು ಕಾಣುವ ಧೈರ್ಯ ಮಾಡಿದ ಭಾರತದ ಶ್ರೇಷ್ಠ ಪುತ್ರಿ ಕಲ್ಪನಾ ಚಾವ್ಲಾ. ಮಾರ್ಚ್ 17, 1962ರಂದು ಹರಿಯಾಣದ ಕರ್ನಾಲ್ನಲ್ಲಿ ಜನಿಸಿದ ಚಾವ್ಲಾ ಬಾಹ್ಯಾಕಾಶಕ್ಕೆ ತೆರಳಿದ ಮೊದಲ ಭಾರತೀಯ ಮಹಿಳೆ ಎಂದ ಹೆಗ್ಗಳಿಕೆಗೆ ಪಾತ್ರರಾದರು. ಚಾವ್ಲಾಗೆ ಮರಣೋತ್ತರವಾಗಿ ಸ್ಪೇಸ್ ಮೆಡಲ್ ಆಫ್ ಆನರ್ ಮತ್ತು ನಾಸಾ ಸ್ಪೇಸ್ ಫ್ಲೈಟ್ ಮೆಡಲ್ ಅಂತ ನೀಡಲಾಗಿದೆ. ಕಲ್ಪನಾ ಚಾವ್ಲಾ ಜೀವನ ಸಾಧನೆಗಳು ಪ್ರಪಂಚದಾದ್ಯಂತ ಜನರಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಅಂತ ಸಚಿವಾಲಯ ಹೇಳಿಕೊಂಡಿದೆ. ಹೀಗೆ ಕಲ್ಪನಾ ಚಾವ್ಲಾ ಎಷ್ಟು ಅತ್ಯುನ್ನತ ಸ್ಥಾನಕ್ಕೆ ಏರಿದ್ರು ಅದೇ ಅತ್ಯುನ್ನತ ಸ್ಥಾನದಲ್ಲಿ ಅವರು ಸುಟ್ಟ ಭಸ್ಮವಾಗ್ತಾರೆ. ನಾಸಾ ಮಾಡಿದ ಒಂದೇ ಒಂದು ಚಿಕ್ಕ ತಪ್ಪಿನಿಂದ ಕಲ್ಪನಾ ಚಾವ್ಲಾ ಇಂದು
ನಕ್ಷತ್ರವಾಗಿ ಮಿನುಗುತ್ತಾಗಿದ್ದಾರೆ. 2003ರ ಸ್ಪೇಸ್ ಶಟಲ್ನಲ್ಲಿ ಏನಾಯಿತು? ಬಾಹ್ಯಾಕಾಶದಲ್ಲೇ ಸುಟ್ಟು ಬೂದಿಯಾದ ಅವರ ಕಟ್ಟಕಡೆಯ ದಿನಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಿಮಗೇನನ್ಸುತ್ತೆ ಕಲ್ಪನಾ ಚಾವ್ಲಾ ಮತ್ತು ಸುನೀತಾ ವಿಲಿಯಮ್ಸ್ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಅಮೆರಿಕ ಕಲ್ಪನಾ ಚಾವ್ಲಾ ಅವರನ್ನ ಮೋಸದಿಂದ ಕೊಂದು ಹಾಕ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಕೊಡ್ತೀವಿ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಕೇವಲ 8 ದಿನಗಳಿಗಾಗಿ ಬಾಹ್ಯಾಕಾಶದಲ್ಲಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದ್ದ ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ತಮ್ಮ ಜೊತೆಗಿನ ಬುಚ್ ವಿಲ್ಮೋರ್ ಅವರ ಜೊತೆಗೆ ಅವರು ಸಾಗಿದ್ದ ಬೋಯಿಂಗ್ ಆಕಾಶಕಾಯದ ತಾಂತ್ರಿಕ ದೋಷಗಳಿಂದಾಗಿ 9 ತಿಂಗಳು ಅಲ್ಲೇ ಉಳಿದುಕೊಳ್ಳುವಂತಾಗಿದೆ. ಸುನೀತಾ ವಿಲಿಯಮ್ಸ್ ಅವರನ್ನು ಭೂಮಿಗೆ ಕರೆತರುವ ಪ್ರಯತ್ನಕ್ಕೆ ಚಾಲನೆ ನೀಡಲಾಗಿತ್ತು. ಇದೆಲ್ಲದರ ನಡುವೆ ನೆನಪಾಗಿದ್ದು ಕಲ್ಪನಾ ಚಾವ್ಲಾ. ಅದಕ್ಕೊಂದು ಕಾರಣವೂ ಕೂಡ ಇದೆ. ಇಂದು ಕಲ್ಪನಾ ಚಾವ್ಲಾ ಬದುಕಿದ್ರೆ 60 ವಸಂತಕ್ಕೆ ಕಾಲಿಡ್ತಾಗಿದ್ರು. ಆದರೆ ವಿಧಿ ಅದಕ್ಕೆ ಅವಕಾಶವೇ ಕೊಡಲಿಲ್ಲ. 2003 ಅವರ ಬಾಹ್ಯಾಕಾಶಕ್ಕೆ ಹೋಗಿ ಪುನಃ ಭೂಮಿಗೆ ಹಿಂತಿರುಗುವಾಗ ಫೆಬ್ರವರಿ 1ರಂದು ಅವರು ವಾಪಸ್ ಬರ್ತಾಗಿದ್ದ ಸ್ಪೇಸ್ ಶಟಲ್ ಕೊಲಂಬಿಯಾ ಆಕಸ್ಮಿಕವಾಗಿ ಸ್ಫೋಟಗೊಂಡು ಅವರು ಬಾಹ್ಯಾಕಾಶದಲ್ಲೇ ಸುಟ್ಟು ಬೂದಿಯಾದರು. ಅವರೊಂದಿಗೆ ಇನ್ನೂ 6 ಮಂದಿ ವಿಜ್ಞಾನಿಗಳು ಅಂತರಿಕ್ಷದಲ್ಲಿ ಸಮಾಧಿಯಾದರು. ಹಾಗಾದರೆ ಅಂದು ಆಗಿದ್ದಾದರೂ ಏನು? ಹೌದು, ಆಕಾಶಕಾಯ ಹೆಸರು STS-107. ಆ ಆಕಾಶಕಾಯದಲ್ಲಿದ್ದವರು ಚಾವ್ಲಾ, ಇಲಾನ್ ರಮೋನ್, ಲಾರೆಲ್ ಕ್ಲಾರ್ಕ್, ಹಿಕ್ ಹಸ್ಬೆಂಡ್. ಅವರಿದ್ದ ಆಕಾಶಕಾಯಕ್ಕೆ ಫ್ಲೈಟ್ ಇಂಜಿನಿಯರ್ ಆಕೆಯೇ ಆಗಿದ್ರು. 2003 ಜನವರಿ 16ರಂದು ಈ ತಂಡ ಬಾಹ್ಯಾಕಾಶಕ್ಕೆ ತೆರಳಿತ್ತು. ಅಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿದ ಬಳಿಕ ಫೆಬ್ರವರಿ 1ರಂದು ಅವರಿದ್ದ ಆಕಾಶಕಾಯದಲ್ಲಿ ಅವರೆಲ್ಲರೂ ಭೂಮಿಯ ಕಡೆಗೆ ಪ್ರಯಾಣ ಬೆಳೆಸಿದ್ರು. ಆದರೆ ಫೆಬ್ರವರಿ 1 ಬೆಳಗ್ಗೆ 8:44ರ ಸುಮಾರಿಗೆ ಅವರಿದ್ದ ಆಕಾಶಕಾಯದ 4 ಸೆನ್ಸಾರ್ಗಳು ನಿಷ್ಕ್ರಿಯವಾಗಿದ್ವು. ಅದರಿಂದ ಅವರ ಆಕಾಶಕಾಯದ ವಿಂಗ್ಗಳು ಕೆಲಸ ಮಾಡೋದನ್ನ ನಿಲ್ಲಿಸಿಬಿಡುತ್ತವೆ. ಇದರಿಂದ ಟೆಕ್ಸಾಸ್ ಮೇಲಿನ ಆಕಾಶದಲ್ಲಿ ಅವರಿದ್ದ STS-107 ಆಕಾಶಕಾಯ ನಾಸಾದ ರೇಂಜ್ನಿಂದ ಆಚೆಗೆ ಸರಿಯಿತು. ಮತ್ತೆ ಅದನ್ನ ಭೂಮಿಯ ಕಕ್ಷೆಗೆ ಎಂಟ್ರಿ ಮಾಡಿಸಲು ಪ್ರಯತ್ನ ನಡೆಸಲಾಯಿತು. ಆದರೆ ಅಷ್ಟರಲ್ಲಿ ಭೂಮಿಯಲ್ಲಿನ ಗಾಳಿಯ ಕಣಗಳ ಘರ್ಷಣೆಯಿಂದ ಆಕಾಶಕಾಯಕ್ಕೆ ಬೆಂಕಿ ಹೊತ್ಕೊಳ್ತು. ಕಡೆಗೆ ಅದು ಸ್ಫೋಟವಾಯಿತು. ಹಾಗಾದರೆ ಆಕಾಶಕಾಯ ಸ್ಫೋಟಕ್ಕೆ ಕಾರಣವಾದರೂ ಏನು ಅಂತ ನೋಡೋದಾದರೆ, ಇಷ್ಟೆಲ್ಲದಕ್ಕೂ ಕಾರಣ ಮತ್ತೆ ಭೂಮಿಯತ್ತ ಬರುವಾಗ ಆಕಾಶಕಾಯ ಲಾಂಚ್ ಆಗ್ತಾ ಇದ್ದಂತೆ ಆಕಾಶಕಾಯದೊಳಗಿದ್ದ ಇನ್ಸುಲೇಟಿಂಗ್ ಫ್ಯೂಮ್ನ ಚೂರೊಂದು ಎಗರಿ ಹೋಗಿ ಆಕಾಶಕಾಯದ ವಿಂಗ್ಗೆ ತಾಕಿಕೊಂಡು ಹೋಗಿ ಅದರ ಮೇಲೆ ಸ್ಕ್ರ್ಯಾಚ್ ಬಿದ್ದಿತ್ತು. ಈ ಒಂದು ಸಣ್ಣ ಸ್ಕ್ರ್ಯಾಚ್ ಆ ಆಕಾಶಕಾಯ ಅತ್ಯಂತ ವೇಗವಾಗಿ ಭೂಮಿಯತ್ತ ಬರುವಾಗ ಅಗಲವಾದ ಸಣ್ಣ ಬಿರುಕು ಉಂಟಾಗತ್ತೆ. ಅದೇ ಭೂಮಿಯ ವಾತಾವರಣಕ್ಕೆ ಆಗಮಿಸಿದ ಕೂಡಲೇ ವಾಯುವಿನ ಕಣಗಳು ಘರ್ಷಣೆಗೆ ತಾಗಿ ಬಿರುಕು ದೊಡ್ಡದಾಗಿ ಅದು ಸೆನ್ಸಾರ್ಗಳ ಫೇಲ್ಯೂರ್ಗೆ ಕಾರಣವಾಗಿ ವಿಂಗ್ ಒಂದಕ್ಕೆ ಬೆಂಕಿ ಹೊತ್ತಿಕೊಂಡು ಕಡೆಗೆ ಸ್ಫೋಟವಾಯಿತು ಅಂತ ಕಾರಣವನ್ನ ನಾಸಾ ಕೊಟ್ಟಿದೆ. ಆದರೆ ಕಲ್ಪನಾ ಚಾವ್ಲಾ ನಕ್ಷತ್ರಗಳನ್ನು ಮೀರಿ ಕನಸು ಕಾಣುವ ಧೈರ್ಯ ಮಾಡಿದ ಭಾರತದ ಶ್ರೇಷ್ಠ ಪುತ್ರಿ ಕಲ್ಪನಾ ಚಾವ್ಲಾ ಮಾರ್ಚ್ 17, 1962ರಂದು ಹರಿಯಾಣದ ಕರ್ನಾಲ್ನಲ್ಲಿ ಜನಿಸಿದ ಚಾವ್ಲಾ ಬಾಹ್ಯಾಕಾಶಕ್ಕೆ ತೆರಳಿದ ಮೊದಲ ಭಾರತೀಯ ಮಹಿಳೆ ಎಂದ ಹೆಗ್ಗಳಿಕೆಗೆ ಪಾತ್ರರಾದರು. ಚಾವ್ಲಾಗೆ ಮರಣೋತ್ತರವಾಗಿ ಸ್ಪೇಸ್ ಮೆಡಲ್ ಆಫ್ ಆನರ್ ಮತ್ತು ನಾಸಾ ಸ್ಪೇಸ್ ಫ್ಲೈಟ್ ಮೆಡಲ್ ಅಂತ ನೀಡಲಾಗಿದೆ. ಕಲ್ಪನಾ ಚಾವ್ಲಾ ಜೀವನ ಸಾಧನೆಗಳು ಪ್ರಪಂಚದಾದ್ಯಂತ ಜನರಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಅಂತ ಸಚಿವಾಲಯ ಹೇಳಿಕೊಂಡಿದೆ. ಹೀಗೆ ಕಲ್ಪನಾ ಚಾವ್ಲಾ ಎಷ್ಟು ಅತ್ಯುನ್ನತ ಸ್ಥಾನಕ್ಕೆ ಏರಿದ್ರು ಅದೇ ಅತ್ಯುನ್ನತ ಸ್ಥಾನದಲ್ಲಿ ಅವರು ಸುಟ್ಟ ಭಸ್ಮವಾಗ್ತಾರೆ. ನಾಸಾ ಮಾಡಿದ ಒಂದೇ ಒಂದು ಚಿಕ್ಕ ತಪ್ಪಿನಿಂದ ಕಲ್ಪನಾ ಚಾವ್ಲಾ ಇಂದು ನಕ್ಷತ್ರವಾಗಿ ಮಿನುಗುತ್ತಾಗಿದ್ದಾರೆ. ನಾಸಾ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.